ನಮಸ್ಕಾರ ಸ್ನೇಹಿತರೆ. ನಮ್ಮ ಕನ್ನಡ ಭಾಷೆ ಅಂದರೆ ಅರ್ಥಭರಿತವಾದ ಗಾದೆ ಮಾತುಗಳ ಭಂಡಾರ. ಪ್ರತಿ ಗಾದೆಯಲ್ಲೂ ಒಂದು ಜೀವನ ಪಾಠ ಇದೆ, ಒಂದು ಅನುಭವ ಇದೆ, ಒಂದು ಸತ್ಯ ಇದೆ. ಇವತ್ತು ಈ ವಿಡಿಯೋದಲ್ಲಿ ನಾವು ಕೆಲವು ಪ್ರಸಿದ್ಧ ಕನ್ನಡ ಗಾದೆಗಳು ಮತ್ತು ಅವುಗಳ ಅರ್ಥವನ್ನು ಸರಳವಾಗಿ ತಿಳ್ಕೊಳ್ಳೋಣ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಹೊಸ ಗಾದೆಗಳನ್ನು ತಿಳ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಕನ್ನಡ ಗಾದೆಗಳು ಮತ್ತು ಅದರ ಅರ್ಥ ಭಾಗ 19. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ನಾಣ್ಣುಡಿ, ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿ ರೂಪುಗೊಂಡಿದೆ. ಗಾದೆಗಳನ್ನು ಸಾವಿರ ಮಾತಿನ ಸರದಾರ ಎಂದು ಕರೆಯುತ್ತಾರೆ. ಗಾದೆಗಳು ಜನಸಾಮಾನ್ಯರ ಆಡುಮಾತುಗಳಾಗಿವೆ. ಗಾದೆ 1. ಇಟ್ಟು ಅಳಿಸಿತ್ತು ನಾಯಿ ಕಾದಿತ್ತು. ಈ ಜನಪ್ರಿಯ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದರೆ, ಹಸಿವಿನಿಂದ ಬಳಲುತ್ತಿದ್ದ ನಾಯಿಗೆ ಹಳಸಿದ ಅನ್ನವೇ ಅಮೃತದಂತೆ ಕಂಡಿತು. ಅಂದರೆ ಅತಿಯಾದ ಹಸಿವು ಅಥವಾ ತುರ್ತು ಅಗತ್ಯವಿದ್ದಾಗ ವಸ್ತುವು ಉತ್ತಮವಾಗಿಯೇ ಅಥವಾ ಕೆಟ್ಟದ್ದಾಗಿಯೇ ಇದ್ದರೂ ಅದನ್ನು ನೋಡದೆ ಸಿಕ್ಕಿದ್ದನ್ನೇ ಬಳಸಿಕೊಳ್ಳಬೇಕು. ಗಾದೆಯ ತಾತ್ಪರ್ಯ ಏನಪ್ಪಾ ಅಂತ ಅಂದರೆ, ತೀರಾ ಸಂಕಷ್ಟದಲ್ಲಿದ್ದಾಗ ಲಭ್ಯವಿರುವ ಸೌಲಭ್ಯವೇ ದೊಡ್ಡದು. ಹಸಿದವನಿಗೆ ರುಚಿ ಮುಖ್ಯವಲ್ಲ, ಹೊಟ್ಟೆ ತುಂಬುವುದು ಮುಖ್ಯ. ಲಭ್ಯವಿರುವ ಅವಕಾಶವನ್ನು, ಅಂದರೆ ಅಷ್ಟೊಂದು ಉತ್ತಮವಾಗಿದ್ದರೂ ಸದುಪಯೋಗಪಡಿಸಿಕೊಳ್ಳುವ ಸನ್ನಿವೇಶವನ್ನು ಇದು ಸೂಚಿಸುತ್ತದೆ. ಉದಾಹರಣೆ ಏನಪ್ಪಾ ಅಂತ ಅಂದರೆ, ಒಬ್ಬ ವಿದ್ಯಾರ್ಥಿಗೆ ಪರೀಕ್ಷೆಗೆ ಓದಲು ಒಳ್ಳೆಯ ಪುಸ್ತಕ ಸಿಗದೇ ಇದ್ದರೂ ಹಳೆಯ ಪುಸ್ತಕ ಸಿಕ್ಕರೂ ಅದರಿಂದಲೇ ಓದಿ ಪಾಸ್ ಆಗುವುದು. ಇದನ್ನು ನಾವು ಉದಾಹರಣೆಯಾಗಿ ತಗೋಬಹುದು. ಮತ್ತೊಂದು ಗಾದೆ ಏನಪ್ಪಾ ಅಂತ ಅಂದರೆ, ಹೊಟ್ಟೆ ಕಟ್ಟಿ ಮಕ್ಕಳನ್ನು ಸಾಕು, ಬಟ್ಟೆ ಕಟ್ಟಿ ಬಂಗಾರ ಮಾಡು. ಈ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ, ನಮ್ಮ ಇಂದಿನ ಅನಗತ್ಯ ಸುಖ ಭೋಗಗಳನ್ನು ತ್ಯಾಗ ಮಾಡಿ, ಅಂದರೆ ಹೊಟ್ಟೆ ಕಟ್ಟಿ ಆ ಉಳಿತಾಯದಿಂದ ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಮತ್ತು ಆಸ್ತಿಪಾಸ್ತಿಗಳನ್ನು, ಅಂದರೆ ಬಂಗಾರವನ್ನು ಮಾಡಿಕೊಳ್ಳಬೇಕು ಎಂಬುದು ಇದರ ತಾತ್ಪರ್ಯ. ಮನುಷ್ಯನಿಗೆ ಆಸೆಗಳು ಅಪಾರ, ಆದರೆ ಸಿಕ್ಕ ಹಣವನ್ನೆಲ್ಲ ತಿನ್ನಲು ಮತ್ತು ಐಷಾರಾಮಿ ಬಟ್ಟೆ ಬರೆಗಳಿಗಾಗಿ ಖರ್ಚು ಮಾಡಿದರೆ ಭವಿಷ್ಯದಲ್ಲಿ ಕಷ್ಟಪಡಬೇಕಾಗುತ್ತದೆ. ಆದ್ದರಿಂದ ಹಸಿವನ್ನು ತೆಗೆದುಕೊಂಡದ್ದಾದರೂ, ಅಂದರೆ ಮಿತವಾಗಿ ಉಂಡು ಹಣ ಉಳಿಸಬೇಕು. ಪೋಷಕರು ತಮ್ಮ ಸ್ವಂತ ಸುಖವನ್ನು ಬದಿಗಿಟ್ಟು ಮಕ್ಕಳ ಶಿಕ್ಷಣ ಮತ್ತು ಸಂಸಾರಕ್ಕಾಗಿ ಶ್ರಮಿಸಬೇಕು. ಮಕ್ಕಳು ಉತ್ತಮ ಪ್ರಜೆಗಳಾಗಿ ಬೆಳೆದರೆ ಅದೇ ಪೋಷಕರಿಗೆ ದೊಡ್ಡ ಆಸ್ತಿ. ಬಟ್ಟೆ ಕಟ್ಟಿ ಬಂಗಾರ ಮಾಡು ಎಂದರೆ ಹೊಸ ಹೊಸ ಬಟ್ಟೆಗಳನ್ನು ವ್ಯಾಮೋಹಕ್ಕೆ ಬಿದ್ದು ಹಣ ವ್ಯರ್ಥ ಮಾಡದೆ ಆ ಹಣವನ್ನು ಚಿನ್ನ ಅಥವಾ ಆಸ್ತಿಯ ರೂಪದಲ್ಲಿ ಉಳಿಸಬೇಕು. ಇದು ಸಂಕಷ್ಟದ ಸಮಯದಲ್ಲಿ ನೆರವಿಗೆ ಬರುತ್ತದೆ. ಇಂದಿನ ಹಿತಕ್ಕಿಂತ ನಾಳೆಯ ಸುಖ ಮುಖ್ಯ ಎಂಬುದು ಈ ಗಾದೆಯ ಸಾರ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬಂತೆ ಹಿರಿಯರು ಅನುಭವದ ಮೂಲಕ ಈ ಮಿತವ್ಯಯದ ಪಾಠವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಗಾದೆಯು ಮನುಷ್ಯ ತನ್ನ ಅತಿರೇಕದ ಆಸೆಗಳನ್ನು ಹತ್ತಿಕ್ಕಿ ಕುಟುಂಬದ ಏಳಿಗೆಗಾಗಿ ಮತ್ತು ಭವಿಷ್ಯದ ಭದ್ರತೆಗಾಗಿ ಉಳಿತಾಯ ಮಾಡುವುದು ಗುಣವನ್ನು ಬೆಳೆಸಿಕೊಳ್ಳಬೇಕು ಎಂದು ಬೋಧಿಸುತ್ತದೆ. ಗಾದೆ ಮಾತು 3. ಗಂಟು ಉಳಿಯಬೇಕು, ನಂಟು ಉಳಿಯಬೇಕು. ಈ ಗಾದೆಯು ಮನುಷ್ಯನ ಅತಿ ಆಸೆ ಅಥವಾ ವಿರೋಧಾಭಾಸದ ನಿರೀಕ್ಷೆಗಳನ್ನು ವ್ಯಕ್ತಪಡಿಸುತ್ತದೆ. ಇಲ್ಲಿ ಗಂಟು ಎಂದರೆ ಹಣ, ಆಸ್ತಿ, ಮತ್ತು ನಂಟು ಎಂದರೆ ಸಂಬಂಧ ಅಥವಾ ಸ್ನೇಹ. ಒಬ್ಬ ವ್ಯಕ್ತಿಯು ತನ್ನ ಹಣವು ಖರ್ಚಾಗಬಾರದು, ಅದೇ ಸಮಯದಲ್ಲಿ ಸಂಬಂಧವೂ ಗಟ್ಟಿಯಾಗಿರಬೇಕು ಎಂದು ಬಯಸುವ ಸನ್ನಿವೇಶಕ್ಕೆ ಈ ಗಾದೆಯನ್ನು ಬಳಸಲಾಗುತ್ತದೆ. ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ಸಂಬಂಧಗಳನ್ನು ಉಳಿಸಿಕೊಳ್ಳಲು ತ್ಯಾಗ ಅಥವಾ ಹಣದ ಖರ್ಚು ಅನಿವಾರ್ಯವಾಗುತ್ತದೆ. ಉದಾಹರಣೆಗೆ, ನೆಂಟರಿಷ್ಟರ ಮನೆಗೆ ಹೋದಾಗ ಅಥವಾ ಶುಭ ಕಾರ್ಯಗಳಲ್ಲಿ ಪಾಲ್ಗೊಂಡಾಗ ಹಣ ಖರ್ಚು ಮಾಡಲೇಬೇಕಾಗುತ್ತದೆ. ಆದರೆ ಹಣ ಉಳಿಸಲು ಹೋಗಿ ಸಂಬಂಧ ಕಳೆದುಕೊಳ್ಳಬಾರದು ಅಥವಾ ಸಂಬಂಧಕ್ಕಾಗಿ ಹಣದ ಮಿತಿಯಿಲ್ಲದೆ ಖರ್ಚು ಮಾಡಬಾರದು ಎಂಬ ದ್ವಂದ್ವ ಇಲ್ಲಿರುತ್ತದೆ. ಈ ಗಾದೆಯು ಹೆಚ್ಚಾಗಿ ಅಸಾಧ್ಯವಾದದ್ದನ್ನು ಬಯಸುವವರನ್ನು ಕುರಿತು ಆಡಲಾಗುತ್ತದೆ. ಹಣವನ್ನು ಖರ್ಚು ಮಾಡುವುದಿಲ್ಲ, ಆದರೆ ಎಲ್ಲವೂ ನನಗೆ ಗೌರವ ಕೊಡಬೇಕು ಮತ್ತು ಸಂಬಂಧ ಚೆನ್ನಾಗಿರಬೇಕು ಎಂಬ ಮನಸ್ಥಿತಿಯನ್ನು ಇದು ಟೀಕಿಸುತ್ತದೆ. ಜೀವನದಲ್ಲಿ ಆರ್ಥಿಕ ಶಿಸ್ತು, ಅಂದರೆ ಗಂಟು, ಮತ್ತು ಸಾಮಾಜಿಕ ಸಂಬಂಧಗಳು, ಅಂದರೆ ನಂಟು, ಎರಡೂ ಮುಖ್ಯ. ಇವೆರಡರ ನಡುವೆ ಸರಿಯಾದ ಸಮತೋಲನ ಕಾಯ್ದುಕೊಳ್ಳುವುದು ಜಾಣತನ. ಉದಾಹರಣೆಗೆ, ಮಗಳ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿ ಎಲ್ಲರ ಮೆಚ್ಚುಗೆ ಗಳಿಸಬೇಕು, ಅಂದರೆ ನಂಟನ್ನು ಉಳಿಸಿಕೊಳ್ಳಬೇಕು. ಆದರೆ 1 ರೂಪಾಯಿಯೂ ಖರ್ಚಾಗಬಾರದು, ಅಂದರೆ ಗಂಟು ಹೋಗಬಾರ್ದು ಅಂದರೆ ಹೇಗಾಗತ್ತೆ? ಈ ಗಾದೆಗೆ ಒಂದು ಉತ್ತಮ ಉದಾಹರಣೆ ಇದು. ಈಗ ಮತ್ತೊಂದು ಗಾದೆ ಏನಪ್ಪಾ ಅಂತ ಅಂದರೆ, ಉಕ್ಕಿ ಹೋದ ಹಾಲಿಗೆ ಬಿಕ್ಕಿ ಬಿಕ್ಕಿ ಅತ್ತರೇನು ಫಲ. ಈ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ, ಹಾಲು ಕಾಯಿಸುವಾಗ ಗಮನವನ್ನು ಎತ್ತಲೋ ಹರಿಸಿ ಅದು ಉಕ್ಕಿ ಚೆಲ್ಲಿದಾಗ ಅಯ್ಯೋ ಹಾಲು ಹೋಯಿತಲ್ಲ ಎಂದು ಬೇಸರಿಸಿಕೊಳ್ಳುವುದು ಏಕೆ? ಸರಿಯಾದ ಸಿದ್ಧತೆ ಇಲ್ಲದೆ ತರಾತುರಿಯಲ್ಲಿ ಏನನ್ನಾದರೂ ಮಾಡಿ ವಿಫಲರಾದ ಮೇಲೆ ತನ್ನನ್ನು ಅಥವಾ ಬೇರೆಯವರನ್ನು ನಿಂದಿಸಿ ಆಗುವ ಲಾಭವಾದರೂ ಏನು ಎನ್ನುವುದೇ ಈ ಗಾದೆ ಮಾತಿನ ಅರ್ಥ.
ಗಾದೆ ಮಾತು 5 ಮನೆಯೇ ಮಂತ್ರಾಲಯ. ಈ ಗಾದೆ ಮಾತಿನ ಅರ್ಥ ಏನಪ್ಪ ಅಂತ ಅಂದರೆ, ಪ್ರತಿಯೊಬ್ಬರಿಗೂ ಮನೆಯೇ ಸ್ವರ್ಗ. ಹೊರಗಿನ ಪ್ರಪಂಚದ ಕಷ್ಟ ನಷ್ಟ, ಅಪಮಾನ, ಹಿಂಸೆ, ದುಗುಡ, ದುಮ್ಮಾನ, ಬಳಲಿಕೆ ಮುಂತಾದವುಗಳನ್ನು ಮರೆತು ತಾನೇ ತಾನಾಗಿ ತನ್ನವರೊಂದಿಗೆ ಸಮಾಧಾನ ಕೊಂಡುಕೊಳ್ಳುವ ನೆಲೆಯೇ ಮನೆ. ಹೀಗಾಗಿ ಮನೆಯೇ ಮಂತ್ರಾಲಯ, ಅದುವೇ ದೇವಾಲಯ. ಗಾದೆ ಮಾತು 6 ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದರೆ, ನೈತಿಕವಾಗಿ ನಡೆದುಕೊಳ್ಳುವುದು ಸದಾಚಾರ. ಇದಕ್ಕೆ ವಿರುದ್ಧವಾದದ್ದು ಅನಾಚಾರ. ತಾನು ಮಾಡುವ ಅನಾಚಾರ ಎಲ್ಲರಿಗೂ ತಿಳಿಯದಿರಲಿ ಎಂದು ಮನೆಯ ಮುಂದೆ ಬೃಂದಾವನವನ್ನು ಸ್ಥಾಪಿಸುವುದು ಬೂಟಾಟಿಕೆ. ಕೃತಕವಾಗಿ ಎಲ್ಲರನ್ನು ಮೆಚ್ಚಿಸಿದರೂ ಸಹ ನಮ್ಮೊಳಗಿನ ಅಂತಃಚಕ್ಷುಗಳಿಗೆ ಮೋಸ ಮಾಡುವುದು ಸಾಧ್ಯವೇ? ಗಾದೆ ಮಾತು 7 ಅಜ್ಜಿಯ ಕೋಳಿ ಕೂಗಿದರಷ್ಟೇ ಬೆಳಗಾಗುವುದೇ. ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂದರೆ, ಬೆಳಕಾದ ಕೂಡಲೇ ಕೋಳಿ ಕೂಗುವುದು ನೂರಾರು ವರ್ಷಗಳಿಂದ ನಾವು ಕಂಡಿರುವ ಸತ್ಯ. ಹೀಗಾಗಿ ಬೆಳಗಾಗುವುದಕ್ಕೂ ಕೋಳಿ ಕೂಗುವುದಕ್ಕೂ ಸಂಬಂಧ ಕಲ್ಪಿಸಿದ್ದಾರೆ. ತನ್ನ ಕೋಳಿ ಕೂಗಿದರೆ ಬೆಳಗಾಗುವುದಿಲ್ಲ ಎಂದ ಅಜ್ಜಿಯ ಕಥೆಯನ್ನು ನೀವೆಲ್ಲ ಕೇಳಿದ್ದೀರಿ. ಇದು ಎಂಥ ಮೂರ್ಖತನ ಅಲ್ಲವೇ? ಯಾರಿಲ್ಲದಿದ್ದರೂ ಪ್ರಪಂಚ ನಡೆದುಕೊಂಡು ಹೋಗುತ್ತದೆ ಎಂಬುದು ನಮಗೆ ಜ್ಞಾಪಕವಿರಬೇಕು. ಅಜ್ಜಿಯ ಕೋಳಿ ಕೂಗಿದರೇನೆ ಬೆಳಕಾಗುವುದು ಎನ್ನುವುದು ಅಹಂಕಾರ ಮತ್ತು ಭ್ರಮೆಯನ್ನು ತಿದ್ದುವ ಸುಂದರ ಗಾದೆ ಮಾತು. ಒಬ್ಬ ವ್ಯಕ್ತಿ ನಾನಿಲ್ಲದಿದ್ದರೆ ಈ ಕೆಲಸ ನಡೆಯುವುದೇ ಇಲ್ಲ ಅಥವಾ ನನ್ನಿಂದಲೇ ಜಗತ್ತು ನಡೆಯುತ್ತಿದೆ ಎಂದು ಅಹಂಕಾರ ಪಟ್ಟಾಗ ಈ ಗಾದೆಯನ್ನು ಬಳಸಲಾಗುತ್ತದೆ. ಅಜ್ಜಿಯ ಕೋಳಿ ಕೂಗಿದರೂ ಕೂಗದಿದ್ದರೂ ಸೂರ್ಯ ಹುಟ್ಟುವುದು ಮತ್ತು ಬೆಳಕಾಗುವುದು ನಿಶ್ಚಿತ. ಅಂದರೆ ವ್ಯಕ್ತಿ ಇರಲಿ ಬಿಡಲಿ, ಪ್ರಕೃತಿಯ ನಿಯಮ ಅಥವಾ ಲೋಕದ ವ್ಯವಹಾರಗಳು ಎಂದಿನಂತೆ ನಡೆದೇ ನಡೆಯುತ್ತದೆ. ಕೆಲವು ಜನರಿಗೆ ತಾವು ಮಾಡುವ ಕೆಲಸದ ಬಗ್ಗೆ ಅತೀವ ಗರ್ವವಿರುತ್ತದೆ. ತಮ್ಮ ಶಕ್ತಿ ಅಥವಾ ಅಸ್ತಿತ್ವದಿಂದಲೇ ಸಂಸ್ಥೆ ಅಥವಾ ಕುಟುಂಬ ನಡೆಯುತ್ತಿದೆ ಎಂಬ ತಪ್ಪು ಕಲ್ಪನೆ ಅವರಲ್ಲಿರುತ್ತದೆ. ಅಂತಹವರ ಅಹಂಭಾವವನ್ನು ಈ ಗಾದೆ ಮೆತ್ತಗೆ ಮಾಡುತ್ತದೆ. ಜಗತ್ತಿನಲ್ಲಿ ಯಾರೂ ಅನಿವಾರ್ಯವಲ್ಲ. ಒಬ್ಬರು ಹೋದರೆ ಮತ್ತೊಬ್ಬರು ಆ ಸ್ಥಾನಕ್ಕೆ ಬರುತ್ತಾರೆ. ಕೋಳಿ ಕೂಗುವುದು ಒಂದು ಸಂಕೇತವಷ್ಟೇ ಹೊರತು ಅದು ಸೂರ್ಯನನ್ನು ಕರೆತರುವ ಶಕ್ತಿಯಲ್ಲ. ಹಾಗೆಯೇ ಮನುಷ್ಯನ ಅಹಂಕಾರವು ವ್ಯರ್ಥ. ಸೂರ್ಯೋದಯ ಎಂಬುದು ನಿಸರ್ಗದ ನಿಯಮ, ಅದು ಕೋಳಿಯ ಕೂಗನ್ನು ಅವಲಂಬಿಸಿಲ್ಲ. ಅಂತೆಯೇ ಸಮಾಜದ ಪ್ರಗತಿ ಅಥವಾ ಯಾವುದೇ ಕಾರ್ಯವು ಕೇವಲ ಒಬ್ಬ ವ್ಯಕ್ತಿಯನ್ನು ನೆಚ್ಚಿಕೊಂಡಿರುವುದಿಲ್ಲ. ನಾವು ಎಷ್ಟೇ ದೊಡ್ಡ ಸಾಧನೆ ಮಾಡಿದರೂ ನಾನು ಕೇವಲ ಒಂದು ನಿಮಿತ್ತ ಮಾತ್ರ ಎಂಬ ನಮ್ರತೆ ಇರಬೇಕು. ಜಗತ್ತು ನಮ್ಮ ಅಹಂಕಾರಕ್ಕೆ ಕಾಯುವುದಿಲ್ಲ ಎಂಬುದೇ ಈ ಗಾದೆಯ ಸಾರ. ಸಂಕ್ಷಿಪ್ತವಾಗಿ ಹೇಳಬೇಕಂತ ಅಂದರೆ, ವ್ಯಕ್ತಿಗಿಂತ ವ್ಯವಸ್ಥೆ ದೊಡ್ಡದು ಮತ್ತು ಅಹಂಕಾರಕ್ಕೆ ಮನ್ನಣೆ ಇಲ್ಲ ಎಂಬುದು ಈ ಗಾದೆಯ ತಾತ್ಪರ್ಯ. ಗಾದೆ ಮಾತು 8 ಎಂಜಲು ಕೈನಲ್ಲಿ ಕಾಗೆಯನ್ನು ಓಡಿಸಲಾರ. ಎಂಬ ಗಾದೆ ಮಾತು ಅತಿಯಾದ ಜಿಪುಣತನ ಅಥವಾ ಲೋಭಿ ಗುಣವನ್ನು ವ್ಯಂಗ್ಯವಾಗಿ ಟೀಕಿಸುತ್ತದೆ. ಈ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ, ಊಟ ಮಾಡುವಾಗ ಕೈಗೆ ಅನ್ನ ಅಂಟಿಕೊಂಡಿರುತ್ತದೆ, ಅಂದರೆ ಎಂಜಲು ಕೈನಲ್ಲಿ. ಕಾಗೆಯನ್ನು ಓಡಿಸಲು ಕೈ ಬೀಸಿದರೆ ಆ ಕೈಗೆ ಅಂಟಿರುವ ಒಂದೆರಡು ಅನ್ನದ ಅಗುಳುಗಳು ಕೆಳಗೆ ಬಿದ್ದು ಕಾಗೆಯ ಆಹಾರವಾಗಿ ಬಿಡಬಹುದು ಎಂಬ ಭಯದಿಂದ ಜಿಪುಣನು ಕಾಗೆಯನ್ನು ಓಡಿಸುವುದಕ್ಕೂ ಮುಂದಾಗುವುದಿಲ್ಲ. ಅಂದರೆ ಒಂದು ಕಾಸು ಖರ್ಚಾಗಬಾರದು ಎಂಬ ಅತಿರೇಕದ ಜಿಪುಣತನವನ್ನು ಇದು ಸೂಚಿಸುತ್ತದೆ. ಜಗತ್ತಿನಲ್ಲಿ ಧರ್ಮ, ದಾನ ಮತ್ತು ಸಹಾಯ ಗುಣಗಳು ಮನುಷ್ಯನ ಗೌರವವನ್ನು ಹೆಚ್ಚಿಸುತ್ತದೆ. ಆದರೆ ಕೆಲವು ವ್ಯಕ್ತಿಗಳು ಎಷ್ಟು ಜಿಪುಣರಾಗಿರುತ್ತಾರೆ ಎಂದರೆ, ತಮಗೆ ನಷ್ಟವಾಗದಿದ್ದರೂ ಸಹ ಇನ್ನೊಬ್ಬರಿಗೆ ಕಿಂಚಿತ್ತೂ ಪ್ರಯೋಜನವಾಗಬಾರದು ಎಂದು ಬಯಸುತ್ತಾರೆ. ಕಾಗೆಯನ್ನು ಓಡಿಸುವುದು ಒಂದು ಸಾಮಾನ್ಯ ಕ್ರಿಯೆ. ಆದರೆ ಎಂಜಲು ಕೈಯಿಂದ ಓಡಿಸಿದರೆ ಕೈಯಲ್ಲಿದ್ದ ಅನ್ನದ ಅಗಳು ವ್ಯರ್ಥವಾಗುತ್ತದೆ ಎಂಬ ಕ್ಷುಲ್ಲಕ ಯೋಚನೆ ಲೋಭಿಯದು. ಇಂತಹವರು ಸಮಾಜಕ್ಕೆ ಅಥವಾ ತಮ್ಮವರಿಗೂ ಯಾವುದೇ ಸಹಾಯ ಮಾಡುವುದಿಲ್ಲ. ಇಂತಹ ವ್ಯಕ್ತಿಗಳು ಕಷ್ಟದಲ್ಲಿರುವವರಿಗೆ ನೆರವಾಗುವುದಿಲ್ಲ. ತಮ್ಮ ಸ್ವಂತ ಕೆಲಸಗಳಿಗೂ ಹಣ ಖರ್ಚು ಮಾಡಲು ಹಿಂಜರಿಯುತ್ತಾರೆ. ಇವರ ಬದುಕು ಕೇವಲ ಸಂಪತ್ತನ್ನು ಶೇಖರಿಸುವುದಕ್ಕಷ್ಟೇ ಸೀಮಿತವಾಗಿರುತ್ತದೆ. ಸಂಪತ್ತು ಎಂಬುದು ಹರಿಯುವ ನಿದ್ದೆಯಂತೆ, ಅದನ್ನು ಸರಿಯಾದ ಕೆಲಸಗಳಿಗೆ ಮತ್ತು ದಾನ ಧರ್ಮಗಳಿಗೆ ಬಳಸಬೇಕು. ತಾನೂ ಉಣ್ಣದೆ ಪರರಿಗೂ ನೀಡದೆ ಬದುಕುವ ವ್ಯಕ್ತಿಯನ್ನು ಈ ಗಾದೆ ತೀವ್ರವಾಗಿ ಹಾಸ್ಯ ಮಾಡುತ್ತದೆ. ತನ್ನಲ್ಲಿರುವ ಅಲ್ಪವಸ್ತು ಅಥವಾ ಹಣವನ್ನು ಇನ್ನೊಬ್ಬರ ಪಾಲಾಗಬಾರದು ಎಂದು ಬಯಸುವ ಸಂಕುಚಿತ ಮನೋಭಾವದ ಜಿಪುಣರನ್ನು ಕುರಿತು ಈ ಗಾದೆ ಹುಟ್ಟಿಕೊಂಡಿದೆ. ಗಾದೆ ಮಾತು 9 ಕಂಕುಳಲ್ಲಿ ಮಗುವನ್ನಿಟ್ಟುಕೊಂಡು ಊರೆಲ್ಲ ಹುಡುಕಿದ ಹಾಗೆ. ಎಂಬ ಗಾದೆ ಮಾತು ಬಹಳ ಅರ್ಥಗರ್ಭಿತವಾಗಿದೆ. ಇದರ ವಿವರಣೆ ಏನಪ್ಪಾ ಅಂತ ಅಂದರೆ, ಅಂಗೈನಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಅಲದ ಹಾಗೆ, ಮೂಗಿನ ಮೇಲೆ ಕನ್ನಡಕ ಹಾಕೊಂಡು ಮನೆಯಲ್ಲೆಲ್ಲ ಹುಡುಕಿದಂತೆ ಎನ್ನುವುದು ಇದರ ಸಮಾನಾರ್ಥಕ ಗಾದೆಗಳು. ಪ್ರತಿಯೊಂದು ವಸ್ತುವು ಅದು ಇರಬೇಕಾದ ಕಡೆ ಇದ್ದರೆ ಹುಡುಕುವುದು ತಪ್ಪುತ್ತೆ. ಆದರೂ ಮರೆಗುಳಿತನದಿಂದ ಏನೆಲ್ಲ ಅಭಾಸ ಆಗುತ್ತದೆ ಎನ್ನುವುದು ವಿನೋದವಾಗಿ ತಿಳಿಸುತ್ತದೆ ಈ ಗಾದೆ.
ಕೈಯಲ್ಲೇ ಪೆನ್ನು ಅಥವಾ ಕನ್ನಡಕ ಇಟ್ಕೊಂಡು ಮನೆ ಪೂರ್ತಿ ಹುಡುಕುವುದು ಇದಕ್ಕೆ ಸಾಮಾನ್ಯ ಉದಾಹರಣೆ. ನಮ್ಮೊಳಗೆ ಇರುವ ಪ್ರತಿಭೆ ಅಥವಾ ಸಾಮರ್ಥ್ಯವನ್ನು ಗುರುತಿಸದೆ ನಾವು ಬೇರೆಯವರನ್ನು ಅನುಕರಿಸಲು ಹೋಗುತ್ತೇವೆ. ಶಾಂತಿ ಮತ್ತು ನೆಮ್ಮದಿ ನಮ್ಮ ಮನಸ್ಸಿನಲ್ಲೇ ಇರುತ್ತದೆ, ಆದರೆ ಮನುಷ್ಯ ಅದನ್ನು ಹಣ, ಆಸ್ತಿ ಅಥವಾ ಹೊರಗಿನ ಪ್ರಪಂಚದಲ್ಲಿ ಹುಡುಕುತ್ತಾ ಅಲೆಯುತ್ತಾನೆ. ದೇವರು ನಮ್ಮ ಹೃದಯದಲ್ಲೇ ಇದ್ದರೂ ನಾವು ಕಾಶಿ, ರಾಮೇಶ್ವರ ಎಂಬ ದೇವಸ್ಥಾನಗಳನ್ನು ಅಲೆಯುತ್ತೇವೆ ಎಂಬುದು ಈ ಗಾದೆಯ ಆಳವಾದ ಅರ್ಥವಾಗಿದೆ. ಯಾವುದೇ ವಸ್ತುವನ್ನಾಗಲಿ ಅಥವಾ ಪರಿಹಾರವನ್ನಾಗಲಿ ಹೊರಗಡೆ ಹುಡುಕುವ ಮೊದಲು ನಮ್ಮ ಹತ್ತಿರ ಅಥವಾ ನಮ್ಮೊಳಗೆ ಒಮ್ಮೆ ಗಮನಿಸಬೇಕು. ವಿವೇಚನೆಯಿಂದ ಯೋಚಿಸಿದರೆ ನಮಗೆ ಬೇಕಾದ್ದು ನಮ್ಮ ಸನಿಹದಲ್ಲೇ ಇರುತ್ತದೆ ಎಂಬುದು ಈ ಗಾದೆಯ ಸಾರಾಂಶ. ಗಾದೆ ಮಾತು 10 ದುಡಿಮೆಯೇ ದೇವರು ಎಂಬ ಗಾದೆ ಮಾತು ಶ್ರಮದ ಮಹತ್ವ ಮತ್ತು ಕಾಯಕ ನಿಷ್ಠೆಯನ್ನು ಸಾರುತ್ತದೆ. ಇದರ ವಿಸ್ತರಣೆ ಹೀಗಿದೆ: ದುಡಿಮೆಯೇ ದೇವರು ಎಂದರೆ ನಾವು ಮಾಡುವ ಕೆಲಸವನ್ನೇ ದೈವವೆಂದು ಭಾವಿಸುವುದು. ದೇವರು ಎಲ್ಲೋ ಗುಡಿಯಲ್ಲಿಲ್ಲ, ಬದಲಿಗೆ ನಾವು ಮಾಡುವ ಪ್ರಾಮಾಣಿಕವಾದ ಕಾಯಕದಲ್ಲಿದ್ದಾನೆ ಎಂಬುದು ಈ ಮಾತಿನ ಆಳವಾದ ಅರ್ಥವಾಗಿದೆ. ವಿವರಣೆ ಏನಪ್ಪಾ ಅಂತ ಅಂದರೆ, ಕಾಯಕವೇ ಕೈಲಾಸ ಎಂದು 12ನೇ ಶತಮಾನದಲ್ಲಿ ಶಿವಶರಣರಾದ ಬಸವಣ್ಣನವರು ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಸಾರಿದರು. ಅಂದರೆ ನಾವು ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಅದೇ ಸ್ವರ್ಗ ಅಥವಾ ಮೋಕ್ಷಕ್ಕೆ ಸಮಾನ. ಜೀವನದ ಯಶಸ್ಸಿಗೆ ದುಡಿಮೆಯೇ ಅಡಿಪಾಯ. ರೈತ ಹೊಲದಲ್ಲಿ ಬೆವರು ಸುರಿಸಿ ದುಡಿದರೆ ಜಗತ್ತಿಗೆ ಅನ್ನ ಸಿಗುತ್ತದೆ. ವಿದ್ಯಾರ್ಥಿ ಕಷ್ಟಪಟ್ಟು ಓದಿದರೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ಸೋಮಾರಿತನ ಮನುಷ್ಯನನ್ನು ನಾಶಪಡಿಸುತ್ತದೆ, ಆದರೆ ದುಡಿಮೆಯೇ ಮನುಷ್ಯನಿಗೆ ಗೌರವ, ಆತ್ಮವಿಶ್ವಾಸ ಮತ್ತು ಆರ್ಥಿಕ ಭದ್ರತೆಯನ್ನು ನೀಡುತ್ತದೆ. ಕೆಲಸ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ ಅದನ್ನು ನಿಷ್ಠೆಯಿಂದ ಮಾಡುವುದೇ ನಿಜವಾದ ಭಕ್ತಿ. ಈ ಗಾದೆಯ ಸಾರಾಂಶವೇನೆಂದರೆ, ಫಲಾನುಪೇಕ್ಷೆ ಇಲ್ಲದೆ ಮಾಡುವ ಪ್ರಾಮಾಣಿಕ ದುಡಿಮೆಯೇ ಶ್ರೇಷ್ಠವಾದದ್ದು. ದೇವರಿಗೆ ಪೂಜೆ ಸಲ್ಲಿಸುವುದಕ್ಕಿಂತ ಹೆಚ್ಚಾಗಿ ನಾವು ಮಾಡುವ ಕೆಲಸವನ್ನು ಪ್ರೀತಿಸಿ ನಿಷ್ಠೆಯಿಂದ ನಿರ್ವಹಿಸಿದಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ ಎಂಬುದು ಈ ಗಾದೆಯ ಅರ್ಥವಾಗಿದೆ. ಸ್ನೇಹಿತರೆ, ಕೇಳಿದ್ರಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳಿದ ಪ್ರಸಿದ್ಧ 10 ಕನ್ನಡ ಗಾದೆಗಳು ಮತ್ತು ಅವುಗಳ ಅರ್ಥಗಳನ್ನು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನಮ್ಮ ಹಿರಿಯರು ಹೇಳಿದ ಈ ಗಾದೆಗಳು ಕೇವಲ ಮಾತುಗಳಲ್ಲ, ಜೀವನಕ್ಕೆ ದಾರಿ ತೋರಿಸುವ ಜ್ಞಾನಮುತ್ತುಗಳು. ನಿಮಗೆ ಯಾವ ಗಾದೆ ಹೆಚ್ಚು ಇಷ್ಟ ಆಯಿತು ಅಂತ ನಮಗೆ ಕಾಮೆಂಟ್ನಲ್ಲಿ ತಪ್ಪದೇ ಹೇಳಿ. ಈ ರೀತಿಯ ಇನ್ನಷ್ಟು ಕನ್ನಡ ಗಾದೆಗಳು ಮತ್ತು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಒಂದು ಲೈಕ್ನ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ಆಸಕ್ತಿದಾಯಕ ವಿಡಿಯೋದಲ್ಲಿ ಭೇಟಿಯಾಗೋಣ.